ಆದಂಥ ದುರ್ಘಟನೆಗೆ 11 ಜನರ ಸಾವಿಗೆ ಮತ್ತು 30ಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ವಿಧಾನಸೌಧದಲ್ಲಿ ಏನು ಇವರು ಸಮಾರಂಭ ಆಯೋಜಿಸಿದರು, ಅದರಲ್ಲಿ PWD ಅವರು ಸ್ಪಷ್ಟವಾಗಿ ಹೇಳಿದರು, ಅವರಿಗೆ ಕೊಟ್ಟಂಥ ಪರ್ಮಿಷನ್ ಲೆಟ್ರದಲ್ಲಿ ಕೇವಲ 25ರಿಂದ 30 ಜನ ನೀವು ಸ್ಟೇಜ್ ಮೇಲೆ ಕುತ್ಕೋಬೋದು, ಅದ್ರ ತಕ್ಕಂಗೆ ವ್ಯವಸ್ಥೆ ಆಗಿದೆ ಅಂಥೇಳಿ. ಆದರೂ ಕೂಡ ಇವರು ಸುಮಾರು 300 ಜನ ಅಲ್ಲೇ ಅಸೆಂಬ್ಲಿ ಆಗಿದ್ದರು, ಮುಖ್ಯಮಂತ್ರಿಗಳ ಮೊಮ್ಮಗರನ್ನ ಹಿಡ್ಕೊಂಡು. ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ, ಇಡೀ ಅಧಿಕಾರಶಾಹಿ ಈ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಕಾಳಜಿ ತೆಗೆದುಕೊಳ್ಳೋಕೆ ವಿಧಾನಸೌಧದಲ್ಲಿ ಇದ್ದಾಗ ಬಡ ಮಕ್ಕಳಿಗೆ, ಕ್ರಿಕೆಟ್ ಅಭಿಮಾನಿಗಳಿಗೆ ನೋಡುವಂಥವ್ರು, ಅವ್ರಿಗೆ ಕೇಳುವಂಥವ್ರು, ಅವ್ರ ಕಾಳಜಿ ಮಾಡುವಂಥವ್ರು, ಅಲ್ಲಿರುವಂಥ ಜನಸಂದಣಿ ನೋಡುವ ವ್ಯವಸ್ಥೆ ಮಾಡುವಂಥವ್ರು ಅವರೆಲ್ಲರೂ ವಿಧಾನಸೌಧದಲ್ಲಿ ಇದ್ದಿದ್ದಕ್ಕೆ ಅಲ್ಲಿ ಇದು ದೊಡ್ಡ ದುರ್ಘಟನೆ ಆಯಿತು. ಈ ದುರ್ಘಟನೆಗೆ ನೇರವಾಗಿ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಅದಾದಮೇಲೆ ಒಂದು ಕಣ್ಣೀರಿನ ರಾಜಕಾರಣ ಮಾಡೋಕ್ಕೆ ಕೆಲಸ ಮಾಡ್ತಾರೆ. ಅಲ್ಲಿ ಹೊರಗೆ ಪ್ರೆಸ್ದವರು ಸ್ಪಷ್ಟವಾಗಿ ಈ ರೀತಿ ದುರ್ಘಟನೆ ಆಗಿ ಸತ್ತಿದಾರಲ್ಲ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳಿದಾಗ, ಇಲ್ಲ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೇನೆ ಅಂತ ಹೇಳಿ ಒಳಗೆ ಹೋಗಿ ಕಪ್ಪನ್ನು ಮುತ್ತು ಕೊಡ್ತಾರಂತಂದ್ರೆ ಇವ್ರಿಗೆ ಯಾವ ರೀತಿಯ ಸ್ಪಂದನೆ ಐತಿ ಜನರ ಬಗ್ಗೆ, ಯಾವ ರೀತಿ ಇವ್ರದ್ದು ಮನಸ್ಥಿತಿ ಐತಿ ಅಂಥೇಳಿ ಗೊತ್ತಾಗ್ತದೆ. ಹಾಗಾಗಿ ಈ ಸಾವಿನ ಮೇಲೆ ರಾಜಕಾರಣ ಮಾಡ್ತೇವೆ ಅಂಥೇಳಿ BJPಯವ್ರ ಮೇಲೆ ಸಿದ್ದರಾಮಯ್ಯನವರು ಆಪಾದನೆ ಮಾಡ್ತಾರೆ. ಆದರೆ ನಾನು ಅವ್ರಿಗೆ ಕೇಳ್ತಾ ಇದ್ದೇನೆ, ಸತ್ತಾರ ನಮ್ಮ ಕರ್ನಾಟಕದ ಕನ್ನಡ ಜನತೆ ಮಕ್ಕಳು ಸತ್ತಿದ್ದಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ ಅಂತಂದ್ರೂ ಕೂಡ ಅದ್ರ ಮೇಲೆ ಹೋಗಿ ನೀವು ವಿಜಯೋತ್ಸವ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಬರೋದಿಲ್ಲ, ನಿಮಗೇನು ಅನಿಸೋದಿಲ್ಲ? ನಿಮ್ಗೆ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಇಕ್ಕಳು ಅವ್ರೆ ಅದಾರೋ ಇಲ್ಲೋ, ನಿಮ್ಗೇನಾರ ಸ್ವಲ್ಪ ಆದ್ರೂ ಸತೆ ಮನುಷ್ಯತ್ವ ಅನ್ನೋದು ಐತೋ ಇಲ್ಲೋ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ನೀವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಅದನ್ನು ಬಿಟ್ಟು 9ನೇ ತಾರೀಕಿಗೆ ಇಶ್ಯೂ ಡೈವರ್ಟ್ ಮಾಡುವಂಥ ಬೇರೆ ಬೇರೆ ವಿಷಯಗಳನ್ನು ಕ್ಯಾಬಿನೆಟ್ದಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಂಡು ಬರೋಕ್ಕೆ ನೋಡ್ತಿದ್ದಾರೆ. ಯಾಕಂದರೆ ಇವತ್ತು ಇಡೀ ರಾಜ್ಯದ ಜನತೆ ರೊಚ್ಚಿಗೆದ್ದೈತಿ, ಇವ್ರ ಮೇಲೆ ಹೇಸಿಗೆದ್ದಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಂಥೇಳಿ. ಹಾಗಾಗಿ ಈ ರಾಜ್ಯದ ಜನತೆ ಗಮನ ಬೇರೆ ಕಡೆ ಸೆಳಿಬೇಕಂತೇಳಿ ಬೇರೆ ಬೇರೆ ರೀತಿಯ ವಿಷಯಗಳನ್ನು ಕ್ಯಾಬಿನೆಟ್ದಲ್ಲಿ ತೆಗೆದುಕೊಂಡು ಬಂದು ರಾಜ್ಯದ ಜನತೆ ಗಮನ ಬೇರೆ ಕಡೆ ಹೋಗ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ರಾಜ್ಯದ ಜನತೆ ಇವ್ರನ್ನ ಕ್ಷಮಿಸೋದಿಲ್ಲ. ಇವ್ರನ್ನ ಮನಸ್ಸಲ್ಲಿ ಅವರು ಆಲ್ರೆಡಿ ತೆಗೆದು ಹಾಕಿಬಿಟ್ಟಿದ್ದಾರಂತೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗ ಕೇವಲ ರಾಜಭವನಕ್ಕಷ್ಟೇ ಹೋಗೋದಲ್ಲ, ನಾವು ಜನರ ಹತ್ರ ಕೂಡ ಹೋಗುವಂಥ ಅವಶ್ಯಕತೆ ಐತಿ. ಅದ್ರ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಇದನ್ನು ಯಾವ ರೀತಿ ಮುಂದುವರಿಸ್ಬೇಕಂತ ಹೇಳಿ. ನಿಜವಾಗಿ ತಲೆದಂಡ ಆಗಬೇಕಾಗಿದ್ದು ಸಿದ್ದರಾಮಯ್ಯನವ್ರದ್ದು, ಉಪಮುಖ್ಯಮಂತ್ರಿಗಳದ್ದು ಮತ್ತು ಗೃಹ ಮಂತ್ರಿಗಳದ್ದು. ಆದರೆ ನಮ್ಮ ಇಶ್ಯೂ ಡೈವರ್ಟ್ ಮಾಡುವಂಥ ಎಕ್ಸ್ಪರ್ಟ್ ಸಿದ್ದರಾಮಯ್ಯನವರು ಅವತ್ತಿನ ದಿನನೇ ರಾತ್ರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿಗೆ ಆದೇಶ ಮಾಡಿದರು. ಅದರ ಮರುದಿನ ಪೊಲೀಸ್ ಕಮಿಷನರ್ಗೆ ಮತ್ತು ಬೇರೆ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ, ಅದ್ರ ಬಗ್ಗೆ ಚರ್ಚೆ ಐತಲ್ಲ, ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಿತ್ತು ಬೇಡ ಅನ್ನುವಂಥ ಚರ್ಚೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟು ಹಾಕಿ ತಾವೇನು ರಾಜೀನಾಮೆ ಕೊಡಬೇಕಾಗಿತ್ತು ಆ ಚರ್ಚೆ ಬಗ್ಗೆ ಇಶ್ಯೂವನ್ನು ಡೈವರ್ಟ್ ಮಾಡಿದರು. ಹಾಗಾಗಿ ರಾಹುಲ್ ಗಾಂಧಿಯಿಂದ ಯಾವುದೇ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಇದ್ರ ಬಗ್ಗೆ ಬಂದಿಲ್ಲ. ಸೋನಿಯಾ ಗಾಂಧಿಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ಬಂದಿಲ್ಲ. ಅವ್ರೇನು ಮಕ್ಕೊಂಡಿದ್ದಾರೆ ಏನಂತ ನಾನು ಕೇಳ್ತಾ ಇದ್ದೀನಿ.
ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇನ್ನು ದೊಡ್ಡ ದುರ್ಘಟನೆ ಆಗೈತಿ, ಜನ ನೊಂದಿದ್ದಾರೆ. ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೊಣೆ ಇದ್ದಾಗ ಅವ್ರಿಗೆ ಕರೆದು ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಳೋದು ರಾಹುಲ್ ಗಾಂಧಿ ಅವ್ರ ಕೆಲಸ. ಆದರೆ ತಮಗೇನು ಸಂಬಂಧ ಇಲ್ದಂಗೆ ಅದಾರ ಅವರು. ನೋಡ್ರಿ, ಆ ಕೋವಿಡ್ ಟೈಮಲ್ಲಿ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಇರ್ತಿತ್ತು. ಎಲ್ಲ ಕಡೆನೂ ಇಡೀ ದೇಶಾದ್ಯಂತ ಜಗತ್ತಿನಾದ್ಯಂತ ಆಕ್ಸಿಜನ್ನ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ವಿನಾಕಾರಣವಾಗಿ ನಮ್ಮ ಪಕ್ಷದ ಮೇಲೆ ಇವರು ಬ್ಲೇಮ್ ಹಾಕುವಂಥ ಕೆಲಸ ಮಾಡಿದರು. ಆದರೆ ಇವತ್ತಿನ ಈ ಸಾವಿಗೆ ನೇರವಾಗಿ ಕಾಂಗ್ರೆಸ್ ಪಕ್ಷ, ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಕಾರಣ. ಅವರ ರಾಜೀನಾಮೆ ಕೊಡಲೇಬೇಕು. ಅದರ ಸಂಬಂಧ ಈ ಹೋರಾಟವನ್ನು ನಾವು ಜನರ ಹತ್ರ ಒಯ್ತೇವೆ. ಆದಂಥ ದುರ್ಘಟನೆಗೆ 11 ಜನರ ಸಾವಿಗೆ ಮತ್ತು 30ಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರ ರಾಜೀನಾಮೆ ಕೊಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ವಿಧಾನಸೌಧದಲ್ಲಿ ಏನು ಇವರು ಸಮಾರಂಭ ಆಯೋಜಿಸಿದರು, ಅದರಲ್ಲಿ PWD ಅವರು ಸ್ಪಷ್ಟವಾಗಿ ಹೇಳಿದರು, ಅವರಿಗೆ ಕೊಟ್ಟಂಥ ಪರ್ಮಿಷನ್ ಲೆಟ್ರದಲ್ಲಿ ಕೇವಲ 25ರಿಂದ 30 ಜನ ನೀವು ಸ್ಟೇಜ್ ಮೇಲೆ ಕುತ್ಕೋಬೋದು, ಅದ್ರ ತಕ್ಕಂಗೆ ವ್ಯವಸ್ಥೆ ಆಗಿದೆ ಅಂಥೇಳಿ. ಆದರೂ ಕೂಡ ಇವರು ಸುಮಾರು 300 ಜನ ಅಲ್ಲೇ ಅಸೆಂಬ್ಲಿ ಆಗಿದ್ದರು, ಮುಖ್ಯಮಂತ್ರಿಗಳ ಮೊಮ್ಮಗರನ್ನ ಹಿಡ್ಕೊಂಡು. ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ, ಇಡೀ ಅಧಿಕಾರಶಾಹಿ ಈ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಕಾಳಜಿ ತೆಗೆದುಕೊಳ್ಳೋಕೆ ವಿಧಾನಸೌಧದಲ್ಲಿ ಇದ್ದಾಗ ಬಡ ಮಕ್ಕಳಿಗೆ, ಕ್ರಿಕೆಟ್ ಅಭಿಮಾನಿಗಳಿಗೆ ನೋಡುವಂಥವ್ರು, ಅವ್ರಿಗೆ ಕೇಳುವಂಥವ್ರು, ಅವ್ರ ಕಾಳಜಿ ಮಾಡುವಂಥವ್ರು, ಅಲ್ಲಿರುವಂಥ ಜನಸಂದಣಿ ನೋಡುವ ವ್ಯವಸ್ಥೆ ಮಾಡುವಂಥವ್ರು ಅವರೆಲ್ಲರೂ ವಿಧಾನಸೌಧದಲ್ಲಿ ಇದ್ದಿದ್ದಕ್ಕೆ ಅಲ್ಲಿ ಇದು ದೊಡ್ಡ ದುರ್ಘಟನೆ ಆಯಿತು. ಈ ದುರ್ಘಟನೆಗೆ ನೇರವಾಗಿ ಹೊಣೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು. ಅದಾದಮೇಲೆ ಒಂದು ಕಣ್ಣೀರಿನ ರಾಜಕಾರಣ ಮಾಡೋಕ್ಕೆ ಕೆಲಸ ಮಾಡ್ತಾರೆ. ಅಲ್ಲಿ ಹೊರಗೆ ಪ್ರೆಸ್ದವರು ಸ್ಪಷ್ಟವಾಗಿ ಈ ರೀತಿ ದುರ್ಘಟನೆ ಆಗಿ ಸತ್ತಿದಾರಲ್ಲ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳಿದಾಗ, ಇಲ್ಲ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೇನೆ ಅಂತ ಹೇಳಿ ಒಳಗೆ ಹೋಗಿ ಕಪ್ಪನ್ನು ಮುತ್ತು ಕೊಡ್ತಾರಂತಂದ್ರೆ ಇವ್ರಿಗೆ ಯಾವ ರೀತಿ ಸ್ಪಂದನೆ ಐತಿ ಜನರ ಬಗ್ಗೆ, ಯಾವ ರೀತಿ ಇವ್ರದ್ದು ಮನಸ್ಥಿತಿ ಐತಿ ಅಂಥೇಳಿ ಗೊತ್ತಾಗ್ತದೆ. ಹಾಗಾಗಿ ಈ ಸಾವಿನ ಮೇಲೆ ರಾಜಕಾರಣ ಮಾಡ್ತೇವೆ ಅಂಥೇಳಿ BJPಯವ್ರ ಮೇಲೆ ಸಿದ್ದರಾಮಯ್ಯನವರು ಆಪಾದನೆ ಮಾಡ್ತಾರೆ. ಆದರೆ ನಾನು ಅವ್ರಿಗೆ ಕೇಳ್ತಾ ಇದ್ದೇನೆ, ಸತ್ತಾರ ನಮ್ಮ ಕರ್ನಾಟಕದ ಕನ್ನಡ ಜನತೆಯ ಮಕ್ಕಳು ಸತ್ತಿದ್ದಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ ಅಂತಂದ್ರೂ ಕೂಡ ಅದರ ಮೇಲೆ ಹೋಗಿ ನೀವು ವಿಜಯೋತ್ಸವ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಬರೋದಿಲ್ಲ, ನಿಮಗೇನು ಅನಿಸೋದಿಲ್ಲ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಇಕ್ಕಳು ಅವ್ರೆ ಅದಾರೋ ಇಲ್ಲೋ, ನಿಮ್ಗೇನಾರ ಸ್ವಲ್ಪ ಆದ್ರೂ ಸತೆ ಮನುಷ್ಯತ್ವ ಅನ್ನೋದು ಐತೋ ಇಲ್ಲೋ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ನೀವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಅದನ್ನು ಬಿಟ್ಟು 9ನೇ ತಾರೀಕಿಗೆ ಇಶ್ಯೂ ಡೈವರ್ಟ್ ಮಾಡುವಂಥ ಬೇರೆ ಬೇರೆ ವಿಷಯಗಳನ್ನು ಕ್ಯಾಬಿನೆಟ್ದಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಂಡು ಬರೋಕ್ಕೆ ನೋಡ್ತಿದ್ದಾರೆ. ಯಾಕಂದರೆ ಇವತ್ತು ಇಡೀ ರಾಜ್ಯದ ಜನತೆ ರೊಚ್ಚಿಗೆದ್ದೈತಿ, ಇವ್ರ ಮೇಲೆ ಹೇಸಿಗೆದ್ದಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಂಥೇಳಿ. ಹಾಗಾಗಿ ಈ ರಾಜ್ಯದ ಜನತೆ ಗಮನ ಬೇರೆ ಕಡೆ ಸೆಳಿಬೇಕಂತೇಳಿ ಬೇರೆ ಬೇರೆ ರೀತಿಯ ವಿಷಯಗಳನ್ನು ಕ್ಯಾಬಿನೆಟ್ದಲ್ಲಿ ತೆಗೆದುಕೊಂಡು ಬಂದು ರಾಜ್ಯದ ಜನತೆ ಗಮನ ಬೇರೆ ಕಡೆ ಹೋಗ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ರಾಜ್ಯದ ಜನತೆ ಇವ್ರನ್ನ ಕ್ಷಮಿಸೋದಿಲ್ಲ. ಇವ್ರನ್ನ ಮನಸ್ಸಲ್ಲಿ ಅವರು ಆಲ್ರೆಡಿ ತೆಗೆದು ಹಾಕಿಬಿಟ್ಟಿದ್ದಾರಂತೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗ ಕೇವಲ ರಾಜಭವನಕ್ಕಷ್ಟ ಹೋಗೋದಲ್ಲ, ನಾವು ಜನರ ಹತ್ರ ಕೂಡ ಹೋಗುವಂಥ ಅವಶ್ಯಕತೆ ಐತಿ. ಅದ್ರ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಇದನ್ನು ಯಾವ ರೀತಿ ಮುಂದುವರಿಸ್ಬೇಕಂತ ಹೇಳಿ. ನಿಜವಾಗಿ ತಲೆದಂಡ ಆಗಬೇಕಾಗಿದ್ದು ಸಿದ್ದರಾಮಯ್ಯನವ್ರದ್ದು, ಉಪಮುಖ್ಯಮಂತ್ರಿಗಳದ್ದು ಮತ್ತು ಗೃಹ ಮಂತ್ರಿಗಳದ್ದು. ಆದರೆ ನಮ್ಮ
ವಿಷು ಡೈವರ್ಟ್ ಮಾಡುವಂಥ ಎಕ್ಸ್ಪರ್ಟ್ ಸಿದ್ದರಾಮಯ್ಯನವರು ಅವತ್ತಿನ ದಿನಾನ ರಾತ್ರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿಗೆ ಆದೇಶ ಮಾಡಿದರು. ಅದರ ಮರುದಿನ ಪೊಲೀಸ್ ಕಮಿಷನರ್ಗೆ ಮತ್ತು ಬೇರೆ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಐತಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಿತ್ತು ಬೇಡ ಅನ್ನುವಂಥ ಚರ್ಚೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟು ಹಾಕಿ ತಾವೇನು ರಾಜೀನಾಮೆ ಕೊಡಬೇಕಾಗಿತ್ತು ಆ ಚರ್ಚೆ ಬಗ್ಗೆ ಇಶ್ಯೂವನ್ನು ಡೈವರ್ಟ್ ಮಾಡಿದರು. ಹಾಗಾಗಿ ರಾಹುಲ್ ಗಾಂಧಿಯಿಂದ ಯಾವುದೇ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಇದ್ರ ಬಗ್ಗೆ ಬಂದಿಲ್ಲ. ಸೋನಿಯಾ ಗಾಂಧಿಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ಬಂದಿಲ್ಲ. ಅವ್ರೇನು ಮಕ್ಕೊಂಡಿದ್ದಾರೆ ಏನಂತ ನಾನು ಕೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇನ್ನು ದೊಡ್ಡ ದುರ್ಘಟನೆ ಆಗೈತಿ, ಜನ ನೊಂದಿದ್ದಾರೆ. ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೊಣೆ ಇದ್ದಾಗ ಅವ್ರಿಗೆ ಕರೆದು ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಳೋದು ರಾಹುಲ್ ಗಾಂಧಿ ಅವ್ರ ಕೆಲಸ. ಆದರೆ ತಮಗೇನು ಸಂಬಂಧ ಇಲ್ದಂಗೆ ಅದಾರ ಅವರು. ನೋಡಿರಿ, ಆ ಕೋವಿಡ್ ಟೈಮಲ್ಲಿ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಇರ್ತಿತ್ತು. ಎಲ್ಲ ಕಡೆನೂ ಇಡೀ ದೇಶಾದ್ಯಂತ ಜಗತ್ತಿನಾದ್ಯಂತ ಆಕ್ಸಿಜನ್ನ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ವಿನಾಕಾರಣವಾಗಿ ನಮ್ಮ ಪಕ್ಷದ ಮೇಲೆ ಇವರು ಬ್ಲೇಮ್ ಹಾಕುವಂಥ ಕೆಲಸ ಮಾಡಿದರು. ಆದರೆ ಇವತ್ತಿನ ಈ ಸಾವಿಗೆ ನೇರವಾಗಿ ಕಾಂಗ್ರೆಸ್ ಪಕ್ಷ, ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಕಾರಣ. ಅವರ ರಾಜೀನಾಮೆ ಕೊಡಲೇಬೇಕು. ಅದರ ಸಂಬಂಧ ಈ ಹೋರಾಟವನ್ನು ನಾವು ಜನರ ಹತ್ರ ಒಯ್ತೇವೆ.